ಪ್ರಪಂಚದ ಭೂಗೋಳಶಾಸ್ತ್ರ. ಏಷ್ಯಾ ಖಂಡ. ಏಷ್ಯಾ ಖಂಡವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲೇ ಅತಿದೊಡ್ಡ ಖಂಡ. ಈ ಖಂಡವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಈ ಖಂಡವು ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿದೆ. ಒಟ್ಟು ಭೂರಾಶಿಯಲ್ಲಿ 30% ಏಷ್ಯಾ ಖಂಡ ಆವರಿಸಿದೆ. ಇಂಡೋನೇಷಿಯಾದ ಕೆಲವು ದ್ವೀಪಗಳನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ಇದು ಉತ್ತರಾರ್ಧಗೋಳದಲ್ಲಿದೆ. ಏಷ್ಯಾ ಖಂಡವು 10 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 80 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಇದು ಪ್ರಮುಖ 3 ಅಕ್ಷಾಂಶಗಳಿಂದ ಗುರುತಿಸಲ್ಪಡುತ್ತದೆ. ಅವುಗಳೆಂದರೆ 0 ಡಿಗ್ರಿ ಭೂಮಧ್ಯ ರೇಖೆ, 23 ಡಿಗ್ರಿ 1/2 ಕರ್ನಾಟಕ ವೃತ್ತರೇಖೆ, 66 ಡಿಗ್ರಿ 1/2 ಆರ್ಕ್ಟಿಕ್ ವೃತ್ತ. ಏಷ್ಯಾ ಖಂಡದ ಗಡಿರೇಖೆಗಳು: ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ, ಪೂರ್ವಕ್ಕೆ ಪೆಸಿಫಿಕ್ ಸಾಗರ, ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರ, ಕೆಂಪು ಸಮುದ್ರ ಮತ್ತು ಯುರೋಪ್ ಖಂಡ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ. ಏಷ್ಯಾ ಖಂಡದ ಪ್ರಮುಖ ಸಮುದ್ರಗಳು ಮತ್ತು ಖಾರಿಗಳು: ಬೇರಿಂಗ್ ಸಮುದ್ರ, ಒಖೋಟಸ್ಕ್ ಸಮುದ್ರ, ಜಪಾನ್ ಸಮುದ್ರ, ಹಳದಿ ಸಮುದ್ರ, ಪೂರ್ವ ಮತ್ತು ದಕ್ಷಿಣ ಚೀನಾ ಕೆಂಪು ಸಮುದ್ರ, ಪರ್ಷಿಯನ್ ಖಾರಿ, ಸೆಲೆಬಸ್ ಸಮುದ್ರ, ಸುಲು ಸಮುದ್ರ, ಅಡೆನ್ ಖಾರಿ, ಮನ್ನಾರ್ ಖಾರಿ, ಓಮನ್ ಖಾರಿ. ಏಷ್ಯಾದ ಮಾಹಿತಿ. ಪ್ರಪಂಚದ ಅತಿ ದೊಡ್ಡ ಖಂಡ. ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ 30% ಏಷ್ಯಾ ಖಂಡ ಆವರಿಸಿಕೊಂಡಿದೆ. ಸುಮಾರು 47 ದೇಶಗಳು ಅಥವಾ ದ್ವೀಪ ದೇಶಗಳಿಂದ ಕೂಡಿದೆ. ಇವು ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದ ದೇಶ ಅಥವಾ ದ್ವೀಪ ರಾಷ್ಟ್ರಗಳು. ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶಗಳಾದ ಚೀನಾ, ಭಾರತ ಏಷ್ಯಾ ಖಂಡದಲ್ಲಿದೆ. ಪ್ರಪಂಚದ ಅತಿ ಎತ್ತರ ಶಿಖರ ಮೌಂಟ್ ಎವರೆಸ್ಟ್ 8850 ಮೀಟರ್ ಈ ಖಂಡದಲ್ಲಿದೆ. ಇದು ನೇಪಾಳ, ಟಿಬೆಟ್ಗಳ ಮಧ್ಯವಿದೆ. ಪ್ರಪಂಚದ ಆಳವಾದ ಪ್ರದೇಶ ಮೃತ ಸಮುದ್ರ ಸಮುದ್ರ ಮಟ್ಟದಿಂದ 392 ಮೀಟರ್ ಕೆಳಗಿದೆ. ಇದು ಜೋರ್ಡಾನ್ ಮತ್ತು ಇಸ್ರೇಲ್ ಮಧ್ಯವಿದೆ. ಖಂಡದ ವಿಸ್ತೀರ್ಣ 4,45,79,000 ಚದರ ಕಿಲೋಮೀಟರ್. ಅತಿ ಕಡಿಮೆ ಉಷ್ಣಾಂಶ ವ್ಯತ್ಯಾಸ ಅಂದರೆ -°C ದಾಖಲಾಗಿರುವ ಸೈಬೀರಿಯಾದ ವೆರ್ಕಿನೋಯಸ್ಕ್ ಇಲ್ಲಿದೆ. ಹೆಚ್ಚು ಮಳೆಯಾಗುವ ಪ್ರದೇಶ ಮೇಘಾಲಯ ರಾಜ್ಯದ ಮಾನಸೀರಾಮ್. ಏಷ್ಯಾದ ಪ್ರಾದೇಶಿಕ ವಿಭಾಗಗಳು. ಏಷ್ಯಾ ಖಂಡವು ಅತಿ ಹೆಚ್ಚು ವಿಸ್ತಾರವಾದ ಖಂಡವಾಗಿರುವುದರಿಂದ ಇದನ್ನು ಹಲವಾರು ಪ್ರಾದೇಶಿಕ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ನೈಋತ್ಯ ಏಷ್ಯಾ. ಇದನ್ನು ಮಧ್ಯಪೂರ್ವ ಎಂದು ಸಹ ಗುರುತಿಸಲಾಗುತ್ತದೆ. ಇಲ್ಲಿರುವ ಪ್ರಮುಖ ದೇಶಗಳೆಂದರೆ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಅಫ್ಘಾನಿಸ್ತಾನ್ ಇತ್ಯಾದಿ. ದಕ್ಷಿಣ ಏಷ್ಯಾ. ಪ್ರಮುಖ ದೇಶಗಳೆಂದರೆ ಭಾರತ, ಪಾಕಿಸ್ತಾನ್, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್. ಇಲ್ಲಿರುವ ದೇಶಗಳಲ್ಲಿ ಭಾರತವು ಹೆಚ್ಚು ವಿಸ್ತಾರವಾಗಿದೆ. ಅಲ್ಲದೆ ಭಾರತ ವೈವಿಧ್ಯಮಯ ಭೂಸ್ವರೂಪ ಹೊಂದಿರುವುದರಿಂದ ಭಾರತವನ್ನು ಉಪಖಂಡವೆಂದು ಕರೆಯಲಾಗುತ್ತದೆ. ಆಗ್ನೇಯ ಏಷ್ಯಾ. ಇಲ್ಲಿರುವ ಪ್ರಮುಖ ದೇಶಗಳೆಂದರೆ ಮಲೇಷಿಯಾ, ಸಿಂಗಾಪುರ್, ಮಯನ್ಮಾರ್, ಕಾಂಬೋಡಿಯಾ, ವಿಯೆಟ್ನಾಂ, ಫಿಲಿಪೈನ್ಸ್, ಇಂಡೋನೇಷಿಯಾ ಮುಂತಾದವು. ಪೂರ್ವ ಏಷ್ಯಾ. ಪ್ರಮುಖ ದೇಶಗಳೆಂದರೆ ಚೀನಾ, ಜಪಾನ್, ತೈವಾನ್, ಉತ್ತರ ಮತ್ತು ದಕ್ಷಿಣ ಕೊರಿಯಾ ದೇಶಗಳು. ಉತ್ತರ ಏಷ್ಯಾ. ಈ ಭಾಗವನ್ನು ಸೋವಿಯತ್ ಏಷ್ಯಾ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಒಮ್ಮೆ ಇದು ಏಷ್ಯಾ-ಸೋವಿಯತ್ ಒಕ್ಕೂಟಗಳ ಭಾಗವಾಗಿತ್ತು. ಇಂದು ಇದನ್ನು ಸಂಪೂರ್ಣವಾಗಿ ರಷ್ಯಾ ದೇಶ ಆವರಿಸಿಕೊಂಡಿದೆ. ಕೇಂದ್ರ ಏಷ್ಯಾ. ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್ ಇತ್ಯಾದಿಯು ಏಷ್ಯಾ ಖಂಡದ ಕೇಂದ್ರ ಭಾಗದಲ್ಲಿ ಕಂಡುಬರುತ್ತವೆ. ಏಷ್ಯಾ ಖಂಡದ ಭೂಸ್ವರೂಪಗಳು. ಏಷ್ಯಾ ಖಂಡದ ಭೂಸ್ವರೂಪವನ್ನು 5 ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಉತ್ತರದ ತಗ್ಗು ಪ್ರದೇಶ, ಕೇಂದ್ರ ಪರ್ವತರಾಶಿ, ದಕ್ಷಿಣದ ಪ್ರಸ್ಥಭೂಮಿಗಳು, ನದಿ ಕಣಿವೆಗಳು,
ಪೂರ್ವ ಮತ್ತು ಆಗ್ನೇಯ ದ್ವೀಪಗಳ ಸಮೂಹ. ಉತ್ತರದ ತಗ್ಗು ಪ್ರದೇಶ, ಸೈಬೀರಿಯಾದ ಮೈದಾನ ಪ್ರದೇಶ ಮತ್ತು ಆರ್ಕ್ಟಿಕ್ ಸಾಗರದ ಕೆಳಗಿನ ಇಳಿಜಾರು ಪ್ರದೇಶ. ಓಬ್, ಎನಿಸೆ ಮತ್ತು ಲೀನಾ ನದಿಗಳ ಮುಖಜ ಭೂಮಿ ಹಾಗೂ ಯುರಾಲ್ಸ್ ಪರ್ವತಗಳ ದಕ್ಷಿಣ ಭಾಗ ಮತ್ತು ತುರಾನ್ ಮೈದಾನ ಪ್ರದೇಶ. ಕೇಂದ್ರ ಪರ್ವತರಾಶಿ, ಈ ಪ್ರದೇಶ ಕಿರಿಯ ಮಡಿಕೆ ಪರ್ವತಗಳು ಮತ್ತು ಎತ್ತರದ ಪ್ರಸ್ಥಭೂಮಿಗಳಿಂದಾಗಿದೆ. ಪ್ರಮುಖ ಪ್ರದೇಶಗಳು ಪಾಮಿರ್ ಗ್ರಂಥಿ, ಅರ್ಮೇನಿಯಾ ಗ್ರಂಥಿ, ಹಿಮಾಲಯ ಪರ್ವತಗಳು, ಟಿಬೆಟ್ ಪ್ರಸ್ಥಭೂಮಿ, ತೀನ್ ಶಾನ್ ಪರ್ವತಗಳು ಇತ್ಯಾದಿ. ದಕ್ಷಿಣ ಪ್ರಸ್ಥಭೂಮಿ, ಈ ಪ್ರದೇಶದಲ್ಲಿರುವ ಭೂಪ್ರದೇಶ ಕಠಿಣ ರೂಪಾಂತರ ಶಿಲೆಗಳಿಂದಾಗಿದೆ. ಅರೇಬಿಯನ್ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ, ಶಾನ್ ಮತ್ತು ಯುನಾನ್ ಪ್ರಸ್ಥಭೂಮಿ ಇತ್ಯಾದಿ. ನದಿ ಕಣಿವೆಗಳು, ಫಲವತ್ತಾದ ಭೂಪ್ರದೇಶ ಹೊಂದಿರುವ ಭೂಭಾಗ, ಮೆಕ್ಕಲು ಮಣ್ಣಿನಿಂದ ಕೂಡಿರುವ ಪ್ರವಾಹ ಮೈದಾನಗಳು ಮತ್ತು ಮುಖಜ ಭೂಮಿಗಳಿಂದ ಕೂಡಿರುವ ಪ್ರದೇಶ. ಪ್ರಮುಖ ನದಿಗಳಾದ ಗಂಗಾ, ಬ್ರಹ್ಮಪುತ್ರ, ಇರಾವಡ್ಡಿ, ಸಾಲ್ವಿನ್, ಮೆನಾನ್, ಮೆಕಾಂಗ್, ಹುವಾಂಗ್ವೋ, ಜಿಜಿಯಾಂಗ್, ಯುಪ್ರೆಟಿಸ್, ಟೈಗ್ರಿಸ್ ಹಾಗೂ ಮುಂತಾದ ನದಿಗಳಿಂದ ಉಂಟಾದ ನದಿ ಕಣಿವೆ ಪ್ರದೇಶಗಳು. ಪೂರ್ವ ಮತ್ತು ಆಗ್ನೇಯ ದ್ವೀಪಗಳ ಸಮೂಹ, ಅನೇಕ ದ್ವೀಪ ರಾಷ್ಟ್ರಗಳ ಸಮೂಹ ಈ ಪ್ರಾಕೃತಿಕ ವಿಭಾಗದಲ್ಲಿ ಕಂಡುಬರುತ್ತವೆ. ಪ್ರಮುಖವಾಗಿ ಜಪಾನ್ ದೇಶದ ದ್ವೀಪಗಳ ಸಮೂಹ, ಫಿಲಿಪೈನ್ಸ್, ಇಂಡೋನೇಷ್ಯಾ, ಕೊರಿಯಾ ಮತ್ತು ಮಲೇಷಿಯಾ ಪರ್ಯಾಯ ಪ್ರಸ್ಥಭೂಮಿ. ಏಷ್ಯಾದಲ್ಲಿನ ಪ್ರಮುಖ ಮರುಭೂಮಿಗಳು ಗೋಬಿ, ಮಂಗೋಲಿಯಾ ಮತ್ತು ಚೀನಾ, ತಕ್ಲಮಖಾನ್, ಚೀನಾ ದೇಶ, ಓರ್ಡೋಸ್, ಚೀನಾ ದೇಶ, ಕಾರ್ಕುಮ್, ಕೇಂದ್ರ ಏಷ್ಯಾದ ದೇಶಗಳು, ಕಿಜಿಲ್ಕುಮ್, ಕಜಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ನಲ್ಲಿ, ದಸ್ತ್-ಎ-ಲಟ್, ಇರಾನ್ನಲ್ಲಿ, ದಸ್ತ್-ಎ-ಕಾವಿರ್, ಇರಾನ್ನಲ್ಲಿ, ಥಾರ್ ಮರುಭೂಮಿ, ಭಾರತ ಮತ್ತು ಪಾಕಿಸ್ತಾನದಲ್ಲಿ. ಏಷ್ಯಾದ ನದಿ ವ್ಯವಸ್ಥೆ, ಹಿಂದೂ ಮಹಾಸಾಗರಕ್ಕೆ ಸೇರುವ ನದಿಗಳು ಗಂಗಾ, ಬ್ರಹ್ಮಪುತ್ರ, ಇರಾವಡ್ಡಿ, ಸಾಲ್ವಿನ್, ಸಿಂಧು ನದಿ. ಪೆಸಿಫಿಕ್ ಸಾಗರಕ್ಕೆ ಸೇರುವ ನದಿಗಳು ಮೆನಾಮ್, ಮೆಕಾಂಗ್, ಜಿಜಿಯಾಂಗ್, ಚಾಂಗ್ಜಿಯಾಂಗ್, ಹುವಾಂಗ್ವೋ, ಅಮೂರ್, ರೆಡ್, ಕ್ವಾಂಟೋನ್. ಆರ್ಕ್ಟಿಕ್ ಸಾಗರಕ್ಕೆ ಸೇರುವ ನದಿಗಳು ಓಬ್, ಎನಿಸೆ, ಲೀನಾ ಇತ್ಯಾದಿ. ಆಂತರಿಕ ಜಲವ್ಯವಸ್ಥೆ, ಮೃತ ಸಮುದ್ರ ಮತ್ತು ಅರಾಲ್ ಸಮುದ್ರ. ಆಂತರಿಕ ಜಲವ್ಯವಸ್ಥೆ, ಸರೋವರಗಳಿಗೆ ಚಿಕ್ಕ ನದಿಗಳು, ತೊರೆಗಳಿಂದ ನೀರು ಬಂದು ಸೇರುತ್ತವೆ. ಆದರೆ ಆ ಸರೋವರಗಳಿಂದ ಯಾವುದೇ ಹರಿವು ಇರುವುದಿಲ್ಲ. ಈ ವ್ಯವಸ್ಥೆಯನ್ನು ಆಂತರಿಕ ಜಲ ವ್ಯವಸ್ಥೆ ಎಂದು ಕರೆಯುವರು. ಮೃತ ಸಮುದ್ರ, ಇಸ್ರೇಲ್ ಮತ್ತು ಜೋರ್ಡಾನ್ ದೇಶಗಳ ಮಧ್ಯೆ ಇದೆ. ಅರಾಲ್ ಸಮುದ್ರ, ಉಜ್ಬೇಕಿಸ್ತಾನ್ ಮತ್ತು ಕಜಾಕಿಸ್ತಾನ್ ದೇಶಗಳ ಮಧ್ಯೆ ಇದೆ. ಈ ಸರೋವರಕ್ಕೆ ಅಮುದಾರ್ಯ ಮತ್ತು ಸಿರ್ ದಾರ್ಯ ಎಂಬ 2 ನದಿಗಳು ಸೇರುತ್ತವೆ. ಲೋಕ್ತಾಕ್ ಸರೋವರ ಭಾರತದ ಮಣಿಪುರ ರಾಜ್ಯದಲ್ಲಿದೆ. ಈ ಸರೋವರವನ್ನು ತೇಲಾಡುವ ಸರೋವರ ಎಂದು ಕರೆಯುತ್ತಾರೆ. ಏಷ್ಯಾದ ಪ್ರಮುಖ ನದಿಗಳು ಸಿಂಧು ನದಿ ಭಾರತ, ಪಾಕಿಸ್ತಾನ್ ಮತ್ತು ಟಿಬೆಟ್ನಲ್ಲಿದೆ. ಗಂಗಾ ನದಿ ಭಾರತ, ಪಾಕಿಸ್ತಾನ್, ಟಿಬೆಟ್. ಬ್ರಹ್ಮಪುತ್ರ ನದಿ ಭಾರತ ಮತ್ತು ಬಾಂಗ್ಲಾದೇಶ. ಇರಾವಡ್ಡಿ ನದಿ ಮಯನ್ಮಾರ್. ಸಾಲ್ವಿನ್ ನದಿ ಮಯನ್ಮಾರ್. ರೆಡ್ ನದಿ ಚೀನಾ ಮತ್ತು ವಿಯೆಟ್ನಾಂ. ಮೆಕಾಂಗ್ ನದಿ ಟಿಬೆಟ್, ಲಾವೋಸ್, ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತು ಮಯನ್ಮಾರ್. ಸಿಕಿಯಾಂಗ್ ನದಿ ಚೀನಾ. ಚಾओ ಫ್ರಾಯ್ ನದಿ ಥೈಲ್ಯಾಂಡ್. ಯಾಂಗ್ವೇ ನದಿ ಚೀನಾ. ಹುವಾಂಗ್ವೋ ನದಿ ಚೀನಾ. ಅಮೂರ್ ನದಿ ಚೀನಾ, ರಷ್ಯಾ, ಮಂಗೋಲಿಯಾ. ಇಂಡಿಗಿರ್ಕಾ ನದಿ ರಷ್ಯಾ. ಲೀನಾ ನದಿ ರಷ್ಯಾ. ಕೋಲಿಮ್ ನದಿ ರಷ್ಯಾ.
ಅಂಗಾರ್ ನದಿ ರಷ್ಯಾ. ಅಮುದಾರ್ಯ ನದಿ ಪಾಕಿಸ್ತಾನ್, ತಜಿಕಿಸ್ತಾನ್, ಉಜ್ಬೆಕಿಸ್ತಾನ್, ತುರ್ಕಮೆನಿಸ್ತಾನ್. ಮೆಹವೇಲಿ ಗಂಗಾ ನದಿ ಶ್ರೀಲಂಕಾ. ಹೆಲ್ಮಂಡ್ ನದಿ ಅಫ್ಘಾನಿಸ್ತಾನ್. ಯುಪ್ರೆಟಿಸ್ ನದಿ ಸಿರಿಯಾ, ಇರಾಕ್. ಟೈಗ್ರಿಸ್ ನದಿ ಟರ್ಕಿ, ಇರಾಕ್. ಏಷ್ಯಾದ ಪ್ರಮುಖ ಪರ್ವತಗಳು, ಪ್ರಸ್ಥಭೂಮಿಗಳು, ಮರುಭೂಮಿಗಳು. ಹಿಮಾಲಯ ಪರ್ವತಗಳು ಭಾರತ, ನೇಪಾಳ, ಭೂತಾನ್, ಟಿಬೆಟ್ ಮತ್ತು ಪಾಕಿಸ್ತಾನ್. ಹಿಂದೂಕುಷ್ ಪರ್ವತಗಳು ಅಫ್ಘಾನಿಸ್ತಾನ್, ಪಾಕಿಸ್ತಾನ್. ಕಿರ್ತಾರ್ ಮತ್ತು ಸುಲೈಮಾನ್ ಪರ್ವತಗಳು ಪಾಕಿಸ್ತಾನ್. ತೀನ್ ಶಾನ್ ಪರ್ವತಗಳು ಚೀನಾ, ಕಿರ್ಗಿಸ್ತಾನ್. ಕುನ್ಲುನ್ ಶಾನ್ ಪರ್ವತಗಳು ಚೀನಾ. ಅಲ್ಟೈ ಪರ್ವತಗಳು ಚೀನಾ, ಮಂಗೋಲಿಯಾ. ಗ್ರೇಟರ್ ಖಿಂಗಲ್ ಪರ್ವತಗಳು ಮಂಗೋಲಿಯಾ, ಚೀನಾ. ಯುರಾಲ್ಸ್ ಪರ್ವತಗಳು ರಷ್ಯಾ. ಕೋಲಿಮ್ ಶ್ರೇಣಿಗಳು ರಷ್ಯಾ. ವೆರ್ಕೋಯಾನಸ್ಕ್ ಶ್ರೇಣಿಗಳು ರಷ್ಯಾ. ಎಲ್ ಬುರ್ಜ್ ಪರ್ವತಗಳು ಇರಾನ್. ಜಾಗ್ರೋಸ್ ಪರ್ವತಗಳು ಇರಾನ್. ಕಾಕ್ಸಸ್ ಪರ್ವತಗಳು ಜಾರ್ಜಿಯಾ, ಅಜರ್ಬೈಜಾನ್, ಅರ್ಮೇನಿಯಾ, ರಷ್ಯಾ. ಆರ್ಕಾನ್ಯೋಮ್ ಪರ್ವತಗಳು ಮಯನ್ಮಾರ್. ಪೆಗುಯೋಮಿ ಪರ್ವತಗಳು ಮಯನ್ಮಾರ್. ಅರಾವಳಿ, ವಿಂಧ್ಯ, ಸಾತ್ಪುರ್, ನೀಲ್ಗಿರಿ ಬೆಟ್ಟಗಳು ಭಾರತ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಭಾರತ. ದಕ್ಕನ್ ಪ್ರಸ್ಥಭೂಮಿ ಭಾರತ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಭಾರತ. ಟಿಬೆಟ್ ಪ್ರಸ್ಥಭೂಮಿ ಚೀನಾ, ನೇಪಾಳ. ಮಂಗೋಲಿಯನ್ ಪ್ರಸ್ಥಭೂಮಿ ಮಂಗೋಲಿಯಾ. ಥಾರ್ ಮರುಭೂಮಿ ಭಾರತ ಮತ್ತು ಪಾಕಿಸ್ತಾನ್. ದಸ್ತ್ ಎ ಕಾವಿರ್ ಮರುಭೂಮಿ ಇರಾನ್. ದಸ್ತ್ ಎ ಲಬ್ ಮರುಭೂಮಿ ಇರಾನ್. ಗೋಬಿ ಮರುಭೂಮಿ ಮಂಗೋಲಿಯಾ, ಚೀನಾ. ಏಷ್ಯಾ ಖಂಡದಲ್ಲಿನ ಪ್ರಮುಖ ಶಿಖರಗಳು. ಮೌಂಟ್ ಎವರೆಸ್ಟ್ ಶಿಖರ, ಎತ್ತರ 8850 ಮೀಟರ್. ದೇಶ ನೇಪಾಳ, ಟಿಬೆಟ್, ಚೀನಾ. ಗಾಡ್ವಿನ್ ಆಸ್ಟಿನ್ K2 8611 ಮೀಟರ್. ದೇಶ ಭಾರತ. ಕಾಂಚನಜುಂಗ ಶಿಖರ 8586 ಮೀಟರ್. ಭಾರತ ಮತ್ತು ನೇಪಾಳ. ಲೋಟ್ಸೆ ಶಿಖರ 8516 ಮೀಟರ್. ನೇಪಾಳ, ಟಿಬೆಟ್. ಮಕಲು ಶಿಖರ 8462 ಮೀಟರ್. ನೇಪಾಳ ಮತ್ತು ಟಿಬೆಟ್ ಮಧ್ಯ. ಧವಳಗಿರಿ ಶಿಖರ 8167 ಮೀಟರ್. ನೇಪಾಳ. ಮನಸಲು ಶಿಖರ 8156 ಮೀಟರ್. ನೇಪಾಳ. ನಂಗಾ ಪರ್ವತ್ 8125 ಮೀಟರ್. ಪಾಕಿಸ್ತಾನ್ ಮತ್ತು ಭಾರತ. ಅನ್ನಪೂರ್ಣ ಶಿಖರ 8091 ಮೀಟರ್. ನೇಪಾಳ. ಹಿಲ್ಮಾಲ್ ಚುಲಿ ಶಿಖರ 7893 ಮೀಟರ್. ನೇಪಾಳ. ಮಾಶೇರ್ ಬ್ರಹ್ಮ್ ಶಿಖರ 7821 ಮೀಟರ್. ಪಾಕಿಸ್ತಾನ್. ನಂದಾದೇವಿ ಶಿಖರ 7816 ಮೀಟರ್. ಭಾರತ. ಕಾಮೆಟ್ ಶಿಖರ 7756 ಮೀಟರ್. ಭಾರತ ಮತ್ತು ಟಿಬೆಟ್ ಗಡಿಭಾಗ. ನಾಮ್ ಚಾಬರ್ವ್ ಶಿಖರ 7756 ಮೀಟರ್. ಅರುಣಾಚಲ್ ಪ್ರದೇಶ್. ಗುರ್ಲಾ ಮಂದಾತ್ ಶಿಖರ 7694 ಮೀಟರ್. ಟಿಬೆಟ್. ಕುಲಾಕಾಂಗ್ರಿ ಶಿಖರ 7554 ಮೀಟರ್. ಟಿಬೆಟ್. ಏಷ್ಯಾ ವಾಯುಗುಣ. ಏಷ್ಯಾವು ವಿಸ್ತಾರವಾದ ಖಂಡವಾಗಿದ್ದರಿಂದ ವಾಯುಗುಣದ ಹಲವಾರು ವಿಧಗಳು ಕಂಡುಬರುತ್ತವೆ. ಈ ವೈವಿಧ್ಯತೆ ಕಂಡುಬರಲು ಕಾರಣಗಳೆಂದರೆ ಅಕ್ಷಾಂಶ 10 ಡಿಗ್ರಿ ದಕ್ಷಿಣದಿಂದ 80 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿರುವುದರಿಂದ, ಅಂದರೆ ಉಷ್ಣವಲಯ, ಉಪ ಉಷ್ಣವಲಯ, ಆರ್ಕ್ಟಿಕ್ ವೃತ್ತದ ಹಿಮ ಪ್ರದೇಶಗಳಿಂದ ಕೂಡಿರುವುದರಿಂದ ವಾಯುಗುಣದಲ್ಲಿ ವೈವಿಧ್ಯತೆ ಕಂಡುಬರುತ್ತದೆ. ಸಮುದ್ರದಿಂದಿರುವ ದೂರ ಮತ್ತು ಸುತ್ತುವರಿದಿರುವ ಜಲರಾಶಿ. ಪರ್ವತ ಶ್ರೇಣಿಗಳು ಮತ್ತು ಎತ್ತರ ಪ್ರದೇಶಗಳು. ಮಾರುತಗಳ ದಿಕ್ಕು. ಸಾಗರದ ಪ್ರವಾಹಗಳು. ಚಳಿಗಾಲದ
ತೀವ್ರತೆ, ಬೇಸಿಗೆಯ ತೀವ್ರತೆ. ವಾಯುಗುಣ ವಿಧಗಳು. ಸಮಭಾಜಕ ವೃತ್ತದ ತೇವ ವಾಯುಗುಣ. ಈ ವಾಯುಗುಣ ಸಮಭಾಜಕ ವೃತ್ತದ ಬಳಿ ಕಂಡುಬರುತ್ತದೆ. ಈ ವಾಯುಗುಣ ಹೆಚ್ಚು ಉಷ್ಣಾಂಶ ಹಾಗೂ ಮಳೆಯಿಂದ ಕೂಡಿರುತ್ತದೆ. ಇಂಡೋನೇಷ್ಯಾ, ಶ್ರೀಲಂಕಾ, ಮಲೇಷ್ಯಾ ದೇಶಗಳಲ್ಲಿ ಈ ವಾಯುಗುಣ ಕಂಡುಬರುತ್ತದೆ. ಮಾನ್ಸೂನ್ ವಾಯುಗುಣ. ಭೂರಾಶಿ ಮತ್ತು ಜಲರಾಶಿಗಳು ವ್ಯತ್ಯಾಸಾತ್ಮಕವಾಗಿ ಕಾಯುವುದರಿಂದ ಮತ್ತು ತಂಪಾಗಿರುವುದರಿಂದ ಮಾನ್ಸೂನ್ ಪ್ರಕಾರದ ವಾಯುಗುಣಕ್ಕೆ ಕಾರಣವಾಗಿದೆ. ಈ ವಾಯುಗುಣ ಭಾರತ, ಬಾಂಗ್ಲಾದೇಶ್ ಹಾಗೂ ಆಗ್ನೇಯ ಏಷ್ಯಾಗಳಲ್ಲಿ ಕಂಡುಬರುತ್ತದೆ. ಸಮಶೀತೋಷ್ಣ ವಲಯದ ವಾಯುಗುಣ ಅಥವಾ ಚೀನಾ ಮಾದರಿ ವಾಯುಗುಣ. ಈ ಪ್ರಕಾರದ ವಾಯುಗುಣ ಚೀನಾ ದೇಶದ ಪೂರ್ವ ಭಾಗ, ದಕ್ಷಿಣ ಕೊರಿಯಾ ಮತ್ತು ಜಪಾನ್ ದಕ್ಷಿಣ ಭಾಗಗಳಲ್ಲಿ ಕಂಡುಬರುತ್ತದೆ. ಬೇಸಿಗೆಯ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ನಿಂದ 27 ಡಿಗ್ರಿ ಸೆಲ್ಸಿಯಸ್ರವರೆಗೆ ಹಾಗೂ ಚಳಿಗಾಲ ಸೌಮ್ಯವಾಗಿದ್ದು ಸುಮಾರು 10 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿರುತ್ತದೆ. ಸಮಶೀತೋಷ್ಣ ಹುಲ್ಲುಗಾವಲು ವಾಯುಗುಣ ಅಥವಾ ಸ್ಟೆಪ್ಪೆ ವಾಯುಗುಣ. ಈ ವಾಯುಗುಣ ಏಷ್ಯಾ ಖಂಡದ ಒಳಭಾಗದಲ್ಲಿ ಕಂಡುಬರುತ್ತದೆ. ಬೇಸಿಗೆ ಬೆಚ್ಚಗಿದ್ದು ಉಷ್ಣಾಂಶ 15 ಡಿಗ್ರಿ ಸೆಲ್ಸಿಯಸ್ದಿಂದ 25 ಡಿಗ್ರಿ ಸೆಲ್ಸಿಯಸ್ ವರೆಗಿರುತ್ತದೆ. ಚಳಿಗಾಲ ಶೀತವಾಗಿದ್ದು ಉಷ್ಣಾಂಶ ಹೆಪ್ಪುಗಟ್ಟುವ ಬಿಂದುವಿಗಿಂತಲೂ ಕೆಳಗಿರುತ್ತದೆ. ಈ ವಾಯುಗುಣ ಉಕ್ರೇನ್, ಕಜಾಕಿಸ್ತಾನ್ ಹಾಗೂ ಇನ್ನಿತರ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಮೆಡಿಟರೇನಿಯನ್ ವಾಯುಗುಣ. ಚಳಿಗಾಲದ ಉಷ್ಣಾಂಶ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಹಾಗೂ ಬೇಸಿಗೆಯ ಉಷ್ಣಾಂಶ 38 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದವರೆಗಿರುತ್ತದೆ. ಉಷ್ಣ ಒಣ ಬೇಸಿಗೆ ಹಾಗೂ ತಂಪು ತೇವ ಚಳಿಗಾಲ ವಿಶಿಷ್ಟವಾಗಿರುತ್ತದೆ. ಈ ಪ್ರಕಾರದ ವಾಯುಗುಣ ಸಿರಿಯಾ, ಇಸ್ರೇಲ್, ಟರ್ಕಿ, ಲೆಬನಾನ್ ದೇಶಗಳು ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತದೆ. ಟೈಗಾ ಪ್ರಕಾರದ ವಾಯುಗುಣ. ಚಳಿಗಾಲದ ಉಷ್ಣಾಂಶ 10 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕಡಿಮೆ ಹಾಗೂ ಬೇಸಿಗೆ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ದವರೆಗೆ ಏರಬಹುದು. ದೀರ್ಘ ಚಳಿ ಹಾಗೂ ಅಲ್ಪಾವಧಿಯ ಬೇಸಿಗೆ ಉಷ್ಣಾಂಶ ಕಂಡುಬರುತ್ತದೆ. ರಷ್ಯಾದ ಮಧ್ಯ ಹಾಗೂ ದಕ್ಷಿಣ ಭಾಗಗಳಲ್ಲಿ ಈ ವಾಯುಗುಣ ಕಂಡುಬರುತ್ತದೆ. ಟಂಡ್ರಾ ವಾಯುಗುಣ. ಚಳಿಗಾಲ ದೀರ್ಘವಾಗಿದ್ದು ಅಧಿಕ ಶೀತದಿಂದ ಕೂಡಿರುತ್ತದೆ. ಬೇಸಿಗೆ ಅಲ್ಪಾವಧಿಯಾಗಿರುತ್ತದೆ. ಈ ಪ್ರಕಾರದ ವಾಯುಗುಣ ರಷ್ಯಾದ ಸೈಬೀರಿಯಾ ಹಾಗೂ ಉತ್ತರ ಭಾಗಗಳಲ್ಲಿ ಕಂಡುಬರುತ್ತದೆ. ಸ್ವಾಭಾವಿಕ ಸಸ್ಯವರ್ಗ. ನಿತ್ಯ ಹರಿದ್ವರ್ಣದ ಕಾಡುಗಳು. ಪ್ರಮುಖ ದೇಶಗಳೆಂದರೆ ಮಲೇಷಿಯಾ, ಇಂಡೋನೇಷ್ಯಾ, ಶ್ರೀಲಂಕಾ, ಫಿಲಿಪೈನ್ಸ್. ಇಲ್ಲಿರುವ ಮರಗಳೆಂದರೆ ಮಹಾಗನಿ, ಎಬೋನಿ, ರೋಸ್ವುಡ್ ಹಾಗೂ ತಾಳೆ. ಉಷ್ಣವಲಯದ ಕಾಡುಗಳು. ಪ್ರಮುಖ ದೇಶಗಳೆಂದರೆ ಭಾರತ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್. ಇಲ್ಲಿ ಸಿಗುವ ಮರಗಳೆಂದರೆ ಸಾಲ್, ಬೀಟೆ, ರೋಸ್ವುಡ್ ಮತ್ತು ಆಲ್. ಮರುಭೂಮಿ ಸಸ್ಯವರ್ಗ. ಪ್ರಮುಖ ದೇಶಗಳೆಂದರೆ ಭಾರತ, ಚೀನಾ, ಅರೇಬಿಯಾ. ಮರಗಳು ಪಾಪಸ್ಕಳ್ಳಿ, ಖರ್ಜೂರ ಇತ್ಯಾದಿ. ಸ್ಟೆಫಿಸ್. ಪ್ರಮುಖ ದೇಶಗಳು ಉಕ್ರೇನ್ ದೇಶದ ಪೂರ್ವದಿಂದ ಬಾಲ್ಕಾಶ್ ಸರೋವರ ಮತ್ತು ಸೈಬೀರಿಯಾದವರೆಗೆ. ಈ ಸಸ್ಯವರ್ಗಗಳು ಸ್ಟೆಫಿಸ್ ಹುಲ್ಲುಗಾವಲೆಂದು ಪ್ರಸಿದ್ಧಿಯಾಗಿವೆ. ಮರಗಳು, ಪೊದೆಗಳು ಮತ್ತು ಹುಲ್ಲುಗಾವಲು. ಮೆಡಿಟರೇನಿಯನ್ ಸಸ್ಯವರ್ಗ. ಪ್ರಮುಖ ದೇಶಗಳು ಟರ್ಕಿ, ಇಸ್ರೇಲ್, ಲೆಬನಾನ್, ಸಿರಿಯಾ ದೇಶಗಳ ತೀರ ಪ್ರದೇಶ. ಮರಗಳೆಂದರೆ ದ್ರಾಕ್ಷಿ, ಸೆದಾರ್ ಇತ್ಯಾದಿ. ಸೈಬೀರಿಯಾ ಕಾಡುಗಳು ಅಥವಾ ಟೈಗಾ. ಪ್ರಮುಖ ದೇಶಗಳೆಂದರೆ ರಷ್ಯಾದ ಸೈಬೀರಿಯಾ ಪ್ರದೇಶ. ಮರಗಳು ಸ್ಪ್ರೂಸ್, ಫಿರ್, ಲಾರ್ಚ್, ಸೆದಾರ್, ಪೈನ್. ಟಂಡ್ರಾ ಸಸ್ಯವರ್ಗ. ಪ್ರಮುಖ ದೇಶ ರಷ್ಯಾದ ಟಂಡ್ರಾ ಪ್ರದೇಶ. ಏಷ್ಯಾದಲ್ಲಿ ಲಭ್ಯವಿರುವ ಖನಿಜ ಸಂಪನ್ಮೂಲಗಳು. ಕಬ್ಬಿಣ ದೊರೆಯುವ ದೇಶಗಳು ರಷ್ಯಾದಲ್ಲಿ ಸೈಬೀರಿಯಾ, ಸಯಾನ್, ಅಂಗಾರ್ ಪ್ರದೇಶ, ಬೈಕಾಲ್, ಕೋಲಾ ಪರ್ಯಾಯ ಭೂಮಿ, ಕರೇಲಿಯಾ. ಜಪಾನ್ನಲ್ಲಿ ಹೊನ್ಸು ದ್ವೀಪದ ಈಶಾನ್ಯ ಭಾಗದಲ್ಲಿರುವ ಕಮೈಶಿ ಬಳಿ. ಚೀನಾದಲ್ಲಿ
ಆನ್ಶಾನ್ ಬಳಿ ಇರುವ ಮಂಚೂರಿಯನ್ ನಿಕ್ಷೇಪ, ಶಾಂಟಂಗ್ ಪರ್ಯಾಯಭೂಮಿ, ಶಿಕಿಯಾಂಗ್. ಭಾರತದಲ್ಲಿ ಬಳ್ಳಾರಿ, ಕಿಯೋಂಜಾರ್, ಮಯೂರ್ಭಂಜ್, ಕುದುರೆಮುಖ. ತಾಮ್ರ ದೊರೆಯುವ ಸ್ಥಳ: ರಷ್ಯಾದಲ್ಲಿ ಯುರಾಲ್ಸ್ ಮತ್ತು ಕೋಲ್ ಪರ್ಯಾಯಭೂಮಿ, ಜಪಾನ್ನಲ್ಲಿ ಟೋಕಿಯೋ ಶಿಕೋಕು ದ್ವೀಪ ಉತ್ತರ ಭಾಗದಲ್ಲಿ, ಚೀನಾದಲ್ಲಿ ಯುನಾನ್ ಪ್ರಸ್ಥಭೂಮಿ ಪಶ್ಚಿಮ ಮತ್ತು ನೈಋತ್ಯ ಚೀನಾ ಭಾಗಗಳಲ್ಲಿ, ಭಾರತದಲ್ಲಿ ಖೇತ್ರಿ, ಬಾಲಾಘಾಟ್, ಸಿಂಗಭೂಮ್, ಅಲ್ಪಾರ್ ಇತ್ಯಾದಿ. ಬಾಕ್ಸೈಟ್ ದೊರೆಯುವ ದೇಶಗಳು: ರಷ್ಯಾದಲ್ಲಿ ಯುರಾಲ್ಸ್, ಲಡಾಖ್ ಪ್ರದೇಶ, ಚೀನಾದಲ್ಲಿ ಶಾಂಟಂಗ್, ಮಂಚೂರಿಯನ್, ಯುನಾನ್, ಕಾನ್ಸು, ಭಾರತದಲ್ಲಿ ಕೋರಾಪುತ್, ಕಾಲ್ಹಂದಿ, ಬೋಲನ್ಗಿರ್ ಇತ್ಯಾದಿ. ಕಲ್ಲಿದ್ದಲು ಸಿಗುವಂತಹ ದೇಶಗಳು: ರಷ್ಯಾ, ಡೊನೆಟ್ಸ್ ಕಲ್ಲಿದ್ದಲು ಪ್ರದೇಶ, ಕುಜ್ನೆಟ್ಸ್ ಕಲ್ಲಿದ್ದಲು ಪ್ರದೇಶ, ಮಾಸ್ಕೋ ಬಳಿಯ ತುಲಾ ಕಲ್ಲಿದ್ದಲು ಗಣಿ ಪ್ರದೇಶ, ಜಪಾನ್ನಲ್ಲಿ ಕ್ಯೂಶು ದ್ವೀಪದ ವಾಯುವ್ಯ ಭಾಗದಲ್ಲಿರುವ ಚಿಕುಹೋ ಮೈದಾನ, ಮೋಜಿ ಪ್ರದೇಶ, ಹೊಕೈಡೊ ದ್ವೀಪದ ಇಶಿಕಾರಿ ಪ್ರದೇಶ, ಹೊನ್ಸು ದ್ವೀಪದ ಜೋಬಾನ್ ಪ್ರದೇಶ, ಚೀನಾದಲ್ಲಿ ಶೆನ್ಸಿ ಹಾಗೂ ಶಾನ್ಸಿ, ಫೆನ್ಹೆ ಕಣಿವೆ, ನಿಂಗ್ವು, ದಾಟೋನ್ಸ್, ಗನ್ಸ್, ಹೆನಾನ್, ಶಾಂಟಂಗ್. ಭಾರತದಲ್ಲಿ ಕಲ್ಲಿದ್ದಲು ದೊರೆಯುವ ಪ್ರದೇಶ: ರಾಣಿಗಂಜ್, ಝರಿಯಾ, ತಾಲ್ಚೇರ್, ಸಿಂಗರೇಣಿ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ದೊರೆಯುವ ದೇಶ: ರಷ್ಯಾದಲ್ಲಿ ವೋಲ್ಗಾ ನದಿ ಮತ್ತು ಯುರಾಲ್ಸ್ ಮಧ್ಯಪ್ರದೇಶ, ಸಖಾಲಿನ್ ದ್ವೀಪ, ತತರಿಯಾ, ಪೆರ್ಮ್, ಕ್ಯೂಬಿಶೇವ್, ಒರೆನ್ಬರ್ಗ್. ಜಪಾನ್ ದೇಶದಲ್ಲಿ ಹೊನ್ಶು ದ್ವೀಪದ ವಾಯುವ್ಯ ಭಾಗದಲ್ಲಿರುವ ಅಕಿತ್ ಮತ್ತು ನಿಗತ್, ಹೊಕೈಡೊ ದ್ವೀಪದ ಕೇಂದ್ರ ಭಾಗ, ಚೀನಾದಲ್ಲಿ ತಾಚಿಂಗ್, ಧಾಕಾಂಗ್, ಶಾಂಟಂಗ್, ಪಾನ್ಶಾನ್, ಶಿಂಕಿಯಾಂಗ್, ಕಾಶಿ. ಭಾರತದಲ್ಲಿ ಮುಂಬೈ ಹೈ, ಅಂಕಲೇಶ್ವರ್, ದಿಗ್ಬಾಯ್ ಮತ್ತು ಶಿವಸಾಗರ. ಏಷ್ಯಾದ ಪ್ರಮುಖ ವಿಮಾನ ನಿಲ್ದಾಣ ನಗರಗಳು: ಚೀನಾದಲ್ಲಿ ಬೀಜಿಂಗ್, ಶಾಂಘೈ, ಕಾಂಟೋನ್, ಹಾಂಗ್ಝೌ, ಶೆನ್ಯಾಂಗ್. ದಕ್ಷಿಣ ಕೊರಿಯಾದಲ್ಲಿ ಸಿಯೋಲ್, ಪುಸಾನ್, ತೈಜಾನ್. ಉತ್ತರ ಕೊರಿಯಾದಲ್ಲಿ ಪ್ಯಾಂಗ್ಯೋಂಗ್, ವೋನ್ಸನ್. ಜಪಾನ್ದಲ್ಲಿ ಒಸಾಕ್, ನಾಗಸಾಕಿ, ಟೋಕಿಯೋ, ಯೋಕೋಹಾಮ. ಮಂಗೋಲಿಯಾದಲ್ಲಿ ಉಲಾನ್ ಬಾತೋರ್. ತೈವಾನ್ನಲ್ಲಿ ತೈಪೆ. ಭಾರತದಲ್ಲಿ ದೆಹಲಿ, ಕೋಲ್ಕತ್ತಾ, ಚೆನ್ನೈ, ಮುಂಬೈ ಮತ್ತು ಬೆಂಗಳೂರು.